ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಮರ್ಡರ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಪತ್ನಿ ಪಲ್ಲವಿ ಹಾಗೂ ಪುತ್ರಿಗೆ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಈ ಮಧ್ಯೆ ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ಕಮಿಷನರ್ ದಯಾನಂದ್ ಆದೇಶಿಸಿದ್ದಾರೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ವಿಚಾರ ಇಡೀ ರಾಜ್ಯವನ್ನ, ಅದರಲ್ಲೂ ರಾಜ್ಯದ ಪೊಲೀಸ್ ಇಲಾಖೆಯನ್ನ ಬೆಚ್ಚಿ ಬೀಳಿಸಿದೆ. ಎಚ್ಎಸ್ಆರ್ ಲೇಔಟ್ನ ತಮ್ಮ ಮನೆಯಲ್ಲೇ ಪತ್ನಿಯಿಂದಲೇ ಕೊಲೆಯಾಗಿದ್ದಾರೆ. ಕೊಲೆ ಸಂಬಂಧ ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಟೈಮ್ನಲ್ಲಿ ಮನೆಯಲ್ಲಿದ್ದ ಓಂ ಪ್ರಕಾಶ್ ಮಗಳು ಕೃತಿ ವಿಚಾರಣೆ ನಡೆಯುತ್ತಿದೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಡಿಸಿಪಿ ಸಾರಾ ಫಾತಿಮಾ ಸಮ್ಮುಖದಲ್ಲೇ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆಗೂ ಮುನ್ನ ಎಫ್ಎಸ್ಎಲ್ ತಂಡದಿಂದ ಮೃತದೇಹ ಪರಿಶೀಲನೆ ನಡೆಯಿತು. ಗಾಯದ ಗುರುತುಗಳು, ಗಾಯದ ವಿಧ, ಯಾವ ವಸ್ತುವಿನಿಂದ ಹಲ್ಲೆ ನಡೆಸಲಾಗಿದೆ ಎಂಬೆಲ್ಲ ಪರಿಶೀಲನೆ ನಡೆಯಿತು. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ನೀಡಲಾಯಿತು. ಎಚ್ಎಸ್ಆರ್ ಲೇಔಟ್ನ ಎಂಸಿಎಚ್ಎಸ್ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆ ಅಧಿಕಾರಿಗಳು, ಓಂ ಪ್ರಕಾಶ್ ಕುಟುಂಬಸ್ಥರು ಕಣ್ಣೀರಿಟ್ಟು ಅಂತಿಮ ದರ್ಶನ ಪಡೆದರು. ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಎದುರಿಸಿದ್ದು. ಮುಖ್ಯವಾದದ್ದು ಬಾಬರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ SP ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮುಗಲಭೆ ಆಗದಂಗೆ ನೋಡ್ಕೊಂಡಿರೋವಂಥದ್ದು. ಮತ್ತು 2016ನೇ ಇಸ್ವಿಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿ ಆಗಿರುತ್ತೆ. ಆ ಸಮಯದಲ್ಲಿ ಸಹ ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಧೈರ್ಯ ಕೊಟ್ಟು ಅವರು ಕಾಪಾಡೋದ್ರಲ್ಲಿಗೆ. ಎಚ್ಎಸ್ಆರ್ ಲೇಔಟ್ನಲ್ಲಿನ ಅಂತಿಮ ದರ್ಶನದ ಬಳಿಕ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಮೃತದೇಹ ತರಲಾಯಿತು. ಚಿತಾಗಾರದ ಬಳಿ ಓಂ ಪ್ರಕಾಶ್ ಅವರಿಗೆ ಸರ್ಕಾರಿ ಗೌರವ ಸಲ್ಲಿಕೆಯಾಯಿತು. ಪೊಲೀಸ್ ಬ್ಯಾಂಡ್ ನುಡಿಸಿ ಗೌರವ ಸಲ್ಲಿಸಲಾಯಿತು. ಸರ್ಕಾರಿ ಗೌರವದ ಬಳಿಕ ಶೈವ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನಡೆದವು. ಓಂ ಪ್ರಕಾಶ್ ಕುಟುಂಬಸ್ಥರು, ಸಂಬಂಧಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸರು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನನಗೆ ಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ, ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಒಂದು ಕಡೆ ಓಂ ಪ್ರಕಾಶ್ ಅವರ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆ ನಡೆಯುತ್ತಿರುವಾಗಲೇ ಮತ್ತೊಂದೆಡೆ ಪೊಲೀಸ್ ತನಿಖೆ ಕೂಡ ಸಾಗಿತ್ತು. ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ಬಂಧಿಸಿದ್ದ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಕೊಲೆ ವೇಳೆ ಮನೆಯಲ್ಲೇ ಇದ್ದ ಮಗಳು ಕೃತಿ ವಿಚಾರಣೆ ಹಾಗೂ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಗಳ ಸಂಗ್ರಹಗಳ ವೇಳೆ ಹೈಡ್ರಾಮಾಗಳೇ ನಡೆದವು. ಆದರೆ ಯಾವುದೇ ಕಾರಣಕ್ಕೂ ಫಿಂಗರ್ ಪ್ರಿಂಟ್ ಕೊಡುವುದಿಲ್ಲ ಎಂದು ಕೃತಿ ಹೈಡ್ರಾಮಾ ಮಾಡಿದ್ದಳು. ಅಲ್ಲದೆ ಫಿಂಗರ್ ಪ್ರಿಂಟ್ ತೆಗೆಯುವಾಗ ಮಹಿಳಾ ಇನ್ಸ್ಪೆಕ್ಟರ್ಗೆ ಪರಚಿದ್ದಳು ಕೃತಿ. ಹೀಗಾಗಿ ಡಿಸಿಪಿ ಸಾರಾ ಫಾತಿಮಾ ಅವರೇ ಸ್ಟೇಷನ್ಗೆ ಬಂದು ಫಿಂಗರ್ ಪ್ರಿಂಟ್ ಪಡೆದು ವಿಚಾರಣೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಓಂ ಪ್ರಕಾಶ್ ಕೊಲೆ ರಹಸ್ಯದ ಪತ್ನಿ ಪಲ್ಲವಿ ಮಾಡಿದ್ದ ಆ ಮೆಸೇಜ್ಗಳು ಹಲವು ಅನುಮಾನ ಹುಟ್ಟುವಂತೆ ಮಾಡಿದ್ದವು. ಪೊಲೀಸ್ ಆಫೀಸರ್ಸ್ ಗ್ರೂಪ್ನಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೆಸೇಜ್ ಹಾಕಿದ್ದರು. ಓಂ ಪ್ರಕಾಶ್ ಜೊತೆಯಲ್ಲಿದ್ದರೂ ನಾನು ಒತ್ತೆಯಾಳಾಗಿದ್ದೇನೆ. ನಾನು ಹೋದಲ್ಲೆಲ್ಲ ಓಂ ಪ್ರಕಾಶ್ ಏಜೆಂಟ್ಗಳು ಫಾಲೋ ಮಾಡ್ತಿದ್ದಾರೆ. ನನ್ನ ಮಗಳಿಗೂ ಓಂ ಪ್ರಕಾಶ್ ಜೀವ ಬೆದರಿಕೆ ಹಾಕಿದ್ರು. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನ ನೇಮಿಸಿದ್ರು. ಆನ್ಲೈನ್ ಫುಡ್ನಲ್ಲೂ ವಿಷ ಬೆರೆಸುವ ಕೆಲಸ ಮಾಡಿದ್ದಾರೆ. ಓಂ ಪ್ರಕಾಶ್ ಬಳಿ ಗನ್ ಇದೆ. ಪದೇ ಪದೇ ಜೀವ ಬೆದರಿಕೆ ಹಾಕ್ತಾರೆ. ನನ್ನ ಗಂಡನಿಗೆ PFI ಜೊತೆಯೂ ಲಿಂಕ್ ಇತ್ತು. ಹಣ, ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರ್ತಿವೆ ಅನ್ನೋದರ ತನಿಖೆ ಆಗಲಿ. ಈ ಬಗ್ಗೆ NSA ಅಜಿತ್ ದೋವಲ್ಗಾದ್ರೂ ಮಾಹಿತಿ ನೀಡಿ. ನನ್ನ ಗಂಡನಿಂದ ಪೊಲೀಸ್ ಅಧಿಕಾರಿಗಳಿಗೂ ಕಿರುಕುಳ ಆಗಿದೆ. DGP ಆಗಿದ್ದ ಅವಧಿಯಲ್ಲಿ 10ರಿಂದ 15 ದಿನಕ್ಕೊಮ್ಮೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಡಾರ್ಕ್ ವರ್ಲ್ಡ್ ಕಾರ್ಯಾಚರಣೆಯಿಂದ ಎಲ್ಲವೂ ಕ್ಲೋಸ್ ಆಗಿದೆ. ನಮ್ಮನ್ನು ಓಂ ಪ್ರಕಾಶ್ ಅವರಿಂದ ಕಾಪಾಡಿ ಎಂದು ಬರೆದುಕೊಂಡಿದ್ದಾರೆ. ಇಲ್ಲಿ ಮೊದಲೇ ಪೊಲೀಸರಿಗೆ ದೂರು ಕೊಟ್ಟರೂ ಸಮಸ್ಯೆ ಬಗೆಹರಿಸಲು ಮುಂದಾಗಲಿಲ್ಲವೇಕೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಹಾಗಿದ್ದರೂ ಸಮಸ್ಯೆ ಬಗೆಹರಿಸಲು ಕೊಲೆಯೇ ಪರಿಹಾರವಾಗಿತ್ತ ಎಂಬ ಪ್ರಶ್ನೆಯೂ ಮೂಡುತ್ತೆ. ಇನ್ನು ಓಂ ಪ್ರಕಾಶ್ ಕೊಲೆಯ ಬಗ್ಗೆ ಅವರ ಮಗ ಕಾರ್ತಿಕೇಶ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಾರ್ತಿಕೇಶ್ ದೂರಿನ ಮೇಲೆ FIR ಕೂಡ ದಾಖಲಾಗಿದೆ. ನನ್ನ ತಾಯಿ ಪಲ್ಲವಿಯಿಂದ ತಂದೆ ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಇತ್ತು. ಕಳೆದೊಂದು ವಾರದಿಂದ ಬೆದರಿಕೆ ಹಾಕ್ತಿದ್ದರು. ಕೊಲೆ ಬೆದರಿಕೆ ಹಿನ್ನೆಲೆ ತಂಗಿ ಮನೆಯಲ್ಲಿದ್ದ ಓಂ ಪ್ರಕಾಶ್ರನ್ನ ಬಲವಂತವಾಗಿ ವಾಪಸ್ ಕರೆತಂದಿದ್ದರು ಕೃತಿ. ಪಲ್ಲವಿ ಹಾಗೂ ಕೃತಿ ಇಬ್ಬರೂ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಖಿನ್ನತೆಯಿಂದ ಪ್ರತಿನಿತ್ಯ ಓಂ ಪ್ರಕಾಶ್ ಜೊತೆ ಜಗಳ ಮಾಡುತ್ತಿದ್ದರು. ಪಲ್ಲವಿ ಹಾಗೂ ಕೃತಿಯೇ ಕೊಲೆ ಮಾಡಿರುವ ಅನುಮಾನವಿದೆ ಎಂದು ಉಲ್ಲೇಖವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಓಂ ಪ್ರಕಾಶ್ ಕೊಲೆಗೆ ಚಿಕ್ಕಮಗಳೂರು ಮೂಲದ ಮಹಿಳೆಯೊಬ್ಬರ ಸಂಪರ್ಕವೂ ಕಾರಣ ಅಂತ ಹೇಳಲಾಗ್ತಿದೆ. ಮಹಿಳೆಯೊಬ್ಬರ ಜೊತೆ ಓಂ ಪ್ರಕಾಶ್ಗೆ ಸಂಪರ್ಕವಿತ್ತಂತೆ.
ಚಿಕ್ಕಮಗಳೂರು ಮೂಲದ ಆ ಮಹಿಳೆ ಡಿಜಿ ಕಚೇರಿ ಮುಂದೆ ಧರಣಿ ಮಾಡಿದ್ದರಂತೆ. ಆ ಘಟನೆಯ ನಂತರ ಹಲವು ಬಾರಿ ಓಂ ಪ್ರಕಾಶ್ ಮನೆಯಲ್ಲಿ ಜಗಳವಾಗ್ತಾ ಇತ್ತು ಎನ್ನಲಾಗಿದೆ. ಇದರ ಜೊತೆಗೆ ಆಸ್ತಿ ವಿಚಾರ ಹಾಗೂ ಪತ್ನಿ ಹಾಗೂ ಪುತ್ರಿಯ ಮಾನಸಿಕ ಖಿನ್ನತೆಯೂ ಕೊಲೆಗೆ ಕಾರಣ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಹಾಗಿದ್ದರೂ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಓಂ ಪ್ರಕಾಶ್ ತಮ್ಮ ಮನೆಯಲ್ಲೇ, ಅದೂ ತನ್ನ ಹೆಂಡತಿ ಹಾಗೂ ಪುತ್ರಿಯ ಕೈಯಲ್ಲೇ ಕೊಲೆಯಾಗಿರುವುದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.